ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ರಾವಣರ ಮೊದಲನೆಯ ಯುದ್ಧ 59ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರ ಕಪಿಸೇನಾಪತಿಯಾದ ನೀಲನಿಂದ ರಾಕ್ಷಸ ಸೇನಾಪತಿಯಾದ ಪ್ರಹಸ್ತನು ಯಮಲೋಕವನ್ನೈದಿದ ಮೇಲೆ ಸಮುದ್ರದ ತೆರೆಗಳಂತೆ ರಾಕ್ಷಸ ಸೇನೆಯು ಕಪಿಸೇನೆಯಿಂದ ಮುರಿದೋಡಿ ಲಂಕಾ ಪಟ್ಟಣಕ್ಕೆ ಹೋಗಿ ರಾವಣನಿಗೆ ಕೈಮುಗಿದು ನೀಲನೆಂಬ ಕಪಿಸೇನಾಪತಿಯಿಂದ ರಾಕ್ಷಸ ಸೇನಾಪತಿಯಾದ ಪ್ರಹಸ್ತನು ಯಮಲೋಕವನ್ನೈದಿದ ವೃತ್ತಾಂತವನ್ನು ತಿಳಿಸಿತು. ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಮಹಾಬಲ ಪರಾಕ್ರಮಿಯಾದ ಪ್ರಹಸ್ತನು ಸಮರದಲ್ಲಿ ಸಮಸ್ತ ಬಲ ಸಹಿತವಾಗಿ ಹುಲು ಕಪಿಗಳಿಂದ ಮಡಿದನೆ. ಅಕಟಕಟ, ಇನ್ನು ನಾನು ಈ ಶತ್ರುಗಳಿಷ್ಟು ಮಾತ್ರವೆಂದು ಉಪೇಕ್ಷೆ ಮಾಡಿಕೊಂಡಿರುವುದು ಸರಿಯಲ್ಲ. ನಾನೇ ಈ ಶತ್ರುಗಳನ್ನು ಜಯಿಸುವುದಕ್ಕೆ ರಣಭೂಮಿಗೆ ನಡೆದು ಸಮಸ್ತ ವಾನರ ಸೇನೆಯನ್ನು ಕೊಂದು ಜ್ವಾಲೆಗೆ ಸಮಾನವಾದ ನನ್ನ ಬಾಣಗಳಿಂದ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕೊಂದು ಬರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದನು. ಅವನು ಅಗ್ನಿ ಜ್ವಾಲೆಯಂತೆ ಪ್ರಕಾಶಮಾನವಾದ ರಥವನ್ನೇರಿ ಜಯ ಯಾತ್ರೆಗೆ ಉಚಿತವಾದ ಭೇರಿ ಭಾಂಕಾರಗಳು ಮೊರೆಯುತ್ತಿರಲು ಯಾತ್ರಾ ಕಾಲೋಚಿತವಾದ ಪುಣ್ಯ ಸೂಕ್ತಗಳಿಂದ ಆಶೀರ್ವಾದವನ್ನು ಕೈಗೊಂಡು ಯುದ್ಧಕ್ಕೆ ಹೊರಟನು. ಅಂಜನ ಪರ್ವತದಂತೆಯೂ ಕಾರ್ಮುಗಿಲಂತೆಯೂ ತನುಕಾಂತಿಯುಳ್ಳ ಅಗ್ನಿ ಜ್ವಾಲೆಯಿಂದ ಬೆಳಗುತ್ತಿದ್ದ ಕಣ್ಣುಗಳುಳ್ಳ ಭಟರಾದ ರಾಕ್ಷಸರೊಡಗೂಡಿ ಭೂತಗಣಗಳಿಂದ ಸುತ್ತುವರಿಯಲ್ಪಟ್ಟ ಪರಮೇಶ್ವರನಂತೆ ಅತಿ ತೇಜಸ್ವಿಯಾಗಿ ಲಂಕಾ ಪಟ್ಟಣದಿಂದ ಹೊರಟು ಸಂಗ್ರಾಮ ಭೂಮಿಗೆ ಬಂದನು. ಸಮುದ್ರದಂತೆಯೂ ಪ್ರಳಯ ಕಾಲದ ಮೇಘದ ಗುಡುಗಿನಂತೆಯೂ ಬೊಬ್ಬಿಟ್ಟು ಮೊರೆಯುತ್ತಾ ಸಮರ ಸಂಭ್ರಮದಿಂದ ಕೂಡಿದ್ದ ಕಪಿಸೇನೆಯನ್ನು ಕಂಡನು. ಇತ್ತ ಆಜಾನುಬಾಹುವಾದ ಶ್ರೀರಾಮನು ಪ್ರಚಂಡ ಪರಾಕ್ರಮದಿಂದ ಬರುತ್ತಿದ್ದ ಆ ರಾಕ್ಷಸ ಸೇನೆಯನ್ನು ಕಂಡು ತನ್ನ ಸಮೀಪದಲ್ಲಿದ್ದ ವಿಭೀಷಣನನ್ನು ಕುರಿತು, ಎಲೈ ವಿಭೀಷಣ, ಈಗ ಬರುವವನಾರು? ಈತನು ಐಶ್ವರ್ಯ ಸಂಪನ್ನನಾಗಿ ಅಪರಿಮಿತವಾದ ರಾಕ್ಷಸ ಬಲವನ್ನು ಕೂಡಿಕೊಂಡು ಧ್ವಜ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟ ರಥವನ್ನೇರಿಕೊಂಡು ಬರುತ್ತಿದ್ದಾನೆ. ಈತನ ಸಮೀಪದಲ್ಲಿರುವ ರಾಕ್ಷಸರೆಲ್ಲರೂ ಶಸ್ತ್ರಾಸ್ತ್ರ ಕುಶಲರಾಗಿದ್ದಾರೆ. ಈ ಬಲವು ಯಾರದು ಎಂದು ಕೇಳಿದನು. ಆ ಮಾತನ್ನು ಕೇಳಿದ ವಿಭೀಷಣನು ಮಹಾತ್ಮರಾದ ಆ ರಾಕ್ಷಸರ ಸ್ವರೂಪವನ್ನು ವಿಸ್ತಾರವಾಗಿ ಹೇಳಿದನು. ಶ್ರೀರಾಮ ಅಲ್ಲಿ ಆನೆಯ ಮೇಲೇರಿಕೊಂಡು ಬಾಲಸೂರ್ಯನಂತೆ ಕೆಂಪಾದ ಮುಖವುಳ್ಳವನಾಗಿ ಮಹಾತ್ಮನಾಗಿರುವ ರಾಕ್ಷಸನು ಪ್ರಕಂಪ ಸಿಂಹಧ್ವಜವುಳ್ಳ ರಥವನ್ನೇರಿಕೊಂಡು ಇಂದ್ರನ ಧನುಸ್ಸಿನಂತೆ ಅತ್ಯದ್ಭುತವಾಗಿ ರಮಣೀಯವಾದ ಬಿಲ್ಲನ್ನು ತಿರುಗಿಸುತ್ತಾ ಮದ್ದಾನೆಯ ಹಾಗೆ ಕಾಣಿಸುತ್ತಿರುವವನು ಇಂದ್ರಜಿತು. ವಿಂಧ್ಯ ಪರ್ವತದಂತೆಯೂ ಮಹೇಂದ್ರ ಪರ್ವತದಂತೆಯೂ ಶರೀರಾಕೃತಿಯುಳ್ಳವನಾಗಿ ರಥವನ್ನೇರಿಕೊಂಡು ಅತ್ಯದ್ಭುತವಾದ ಬಿಲ್ಲನ್ನು ತಿರುಗಿಸುತ್ತಾ ಬರುವಾತನು ಅತಿಕಾಯ. ಬಾಲಸೂರ್ಯನ ಪ್ರಭೆಯಂತೆ ಕಣ್ಣುಗಳ ಪ್ರಕಾಶವುಳ್ಳವನಾಗಿ ಸುವರ್ಣಮಯವಾದ ಗಂಟೆಗಳಿಂದ ಅಲಂಕರಿಸಲ್ಪಟ್ಟ ರಥವನ್ನೇರಿಕೊಂಡು ಭಯಂಕರವಾಗಿ ಗರ್ಜಿಸುತ್ತಾ ಬರುವ ಮಹಾತ್ಮನು ಮಹೋದರ. ಇವನು ಅತ್ಯಂತ ಪರಾಕ್ರಮಿ. ಇತ್ತ ನೋಡು, ಇವನು ಸಾಯಂಕಾಲದ ಮೇಘದಂತೆ ತನುಕಾಂತಿಯುಳ್ಳವನಾಗಿ ತ್ರಾಸವನ್ನು ಹಿಡಿದು ಬರುತ್ತಿದ್ದಾನೆ. ಈತನ ಹೆಸರು ಪಿಶಾಚ. ತ್ರಿಶೂಲವನ್ನು ಹಿಡಿದು ಆ ಕಡೆಯಲ್ಲಿ ಬರುವವನು ತ್ರಿಶಿರನೆಂಬ ರಾಕ್ಷಸ. ಕಡೆಯಲ್ಲಿ ಮಹಾಶರೀರವುಳ್ಳವನಾಗಿ ಸರ್ಪ ಧ್ವಜವಿರುವ ರಥದಲ್ಲಿ ಬರತಕ್ಕವನು ಕುಂಭ. ಇಲ್ಲಿ ಅಗ್ನಿಜ್ವಾಲೆಯಂತೆ ಹೊಳೆಯುವ ಲಾಳವಿಂಡಿಗೆಯನ್ನು ಹಿಡಿದಿರುವಾತನು ನಿಕುಂಭ. ಅಲ್ಲಿ ಧನುರ್ಬಾಣಗಳನ್ನು ಹಿಡಿದು ರಥದಲ್ಲಿ ಕುಳಿತು ಬರುತ್ತಿರುವವನು ನರಾಂತಕ. ಇವರೆಲ್ಲರ ಮಧ್ಯದಲ್ಲಿ ವ್ಯಾಘ್ರ ಮುಖದಂತೆಯೂ ಒಂಟೆಯ ಮುಖದಂತೆಯೂ ಮೃಗ ಮುಖದಂತೆಯೂ ಉಭಯ ಪಾರ್ಶ್ವಗಳಲ್ಲಿಯೂ ಮುಖಗಳುಳ್ಳ ರಾಕ್ಷಸರಿಂದ ಪರಿವೃತನಾಗಿ ಶರತ್ಕಾಲದ ಚಂದ್ರಮಂಡಲದಂತೆ ರಮಣೀಯವಾದ 100 ಶಲಾಕೆಗಳಿಂದ ನಿರ್ಮಿಸಲ್ಪಟ್ಟ ಶ್ವೇತ ಛತ್ರವನ್ನು ಹಿಡಿಸಿಕೊಂಡು ರತ್ನ ಖಚಿತವಾದ ಕಿರೀಟವನ್ನು ಥಳಥಳಿಸುವ ರತ್ನ ಕುಂಡಲಗಳನ್ನು ಧರಿಸಿಕೊಂಡು ಮಹೇಂದ್ರ ಪರ್ವತದಂತೆಯೂ ವಿಂಧ್ಯ ಪರ್ವತದಂತೆಯೂ ಭಯಂಕರವಾದ ಶರೀರವುಳ್ಳವನಾಗಿ ಭೂತ ಭೇತಾಳಗಳಿಂದ ಸುತ್ತುವರಿಯಲ್ಪಟ್ಟ ರುದ್ರನಂತೆಯೂ ಸೂರ್ಯನಂತೆಯೂ ಒಪ್ಪುತ್ತಿರುವವನು ರಾವಣ.
ಈತನು ಇಂದ್ರಾಗ್ನಿ ಯಮ ಮೊದಲಾದ ಅಷ್ಟ ದಿಕ್ಪಾಲಕರ ಗರ್ವವನ್ನು ತೊಲಗಿಸಿದವನು ಎಂದು ಹೇಳಿದನು. ಈ ವೃತ್ತಾಂತವನ್ನು ಕೇಳಿ ಶ್ರೀರಾಮನು ವಿಭೀಷಣನನ್ನು ಕುರಿತು, ಎಲೈ ವಿಭೀಷಣ, ರಾವಣನು ಅತ್ಯಂತ ತೇಜಸ್ಸುಳ್ಳವನಾಗಿದ್ದಾನೆ. ಸೂರ್ಯನು ತನ್ನ ಕಿರಣ ಪುಂಜಗಳಿಂದ ನೋಡಲು ಸಾಧ್ಯವಾಗಿರುವಂತೆ ಈತನು ತನ್ನ ಶರೀರ ಕಾಂತಿಯಿಂದ ನೋಡಲ ಶಕ್ಯನಾಗಿದ್ದಾನೆ. ತೇಜಸ್ಸಿನ ಸಮೂಹದಿಂದ ಒಪ್ಪುವ ಈತನ ಶರೀರ ಕಾಂತಿಯು ಅದ್ಭುತವಾಗಿದೆ. ದೇವದಾನವ ಗಂಧರ್ವಾದಿಗಳಲ್ಲಿಯೂ ಇಂತಹ ಶರೀರ ಕಾಂತಿ ಉಂಟಾದವರು ಇರಲಾರರು. ಈತನ ಸಮೀಪದಲ್ಲಿರುವ ರಾಕ್ಷಸರೆಲ್ಲರೂ ಪರ್ವತಾಕಾರವಾದ ಶರೀರವುಳ್ಳವರು. ಎಲ್ಲರೂ ಪರ್ವತಗಳನ್ನು ಕಿತ್ತು ಯುದ್ಧ ಮಾಡುವಂಥವರು, ಅತಿ ತೇಜಸ್ವಿಗಳಾದವರು. ಇಂಥ ಭಯಂಕರನಾದ ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟಿರುವ ರಾವಣನು ಸಾಕಾರವಾದ ಭೂತಗಳಿಂದ ಸುತ್ತುವರಿಯಲ್ಪಟ್ಟ ಯಮನಂತೆ ಒಪ್ಪುತ್ತಿದ್ದಾನೆ. ಈ ಪಾಪಿಷ್ಠನು ಅದೃಷ್ಟವಶದಿಂದ ನನಗೆ ಗೋಚರನಾದನು. ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದದ್ದರಿಂದ ಉಂಟಾದ ಕೋಪವನ್ನು ಈ ದಿನ ಇವನ ಮೇಲೆ ತೋರಿಸುವೆನು ಎಂದು ನುಡಿದು ಲಕ್ಷ್ಮಣ ಸಮೇತನಾಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸಮರ ಸನ್ನದ್ಧನಾದನು. ಆ ಸಮಯದಲ್ಲಿ ರಾವಣನು ರಾಕ್ಷಸರನ್ನು ಕುರಿತು, ಎಲೈ ರಾಕ್ಷಸ ನಾಯಕರುಗಳಿರ, ಲಂಕಾ ಪಟ್ಟಣದ ಬಾಗಿಲುಗಳು, ಚೌಬೀದಿ, ಕೋಟೆ, ಕೊತ್ತಲ ಮೊದಲಾದವುಗಳಲ್ಲಿ ಇದ್ದುಕೊಂಡು ಭಯಪಡದೆ ಪಟ್ಟಣವನ್ನು ಕಾದುಕೊಂಡಿರಿ. ನಾನು ಇಲ್ಲಿಗೆ ಬಂದಿರುವ ವೃತ್ತಾಂತವನ್ನು ತಿಳಿದು ಕಪಿಗಳು ಮೋಸದಿಂದ ಲಂಕಾ ಪಟ್ಟಣವನ್ನು ಹೊಕ್ಕು ಸೂರೆಗೊಳ್ಳಬಹುದು. ಆದ ಕಾರಣ ನೀವೆಲ್ಲರೂ ಲಂಕಾ ಪಟ್ಟಣದ ಬಾಗಿಲುಗಳನ್ನು ಸಾವಧಾನವಾಗಿ ಕಾದುಕೊಂಡಿರಿ ಎಂದು ಆಜ್ಞಾಪಿಸಿ ಕೆಲವು ರಾಕ್ಷಸರನ್ನು ಕಳುಹಿಸಿದನು. ಆ ರಾಕ್ಷಸರು ಆತನು ಆಜ್ಞಾಪಿಸಿದ ಸ್ಥಾನಗಳಲ್ಲಿ ಕಾವಲಾಗಿ ನಿಂತರು. ಬಳಿಕ ರಾವಣನು ಅತ್ಯಂತ ಕೋಪಾಟೋಪದಿಂದ ಭೂಮಿ ಎಂಬ ಮಹಾಮತ್ಸ್ಯವು ಸಮುದ್ರ ಮಧ್ಯದಲ್ಲಿದ್ದು ಸಮುದ್ರೋದಕವನ್ನು ಇಬ್ಬಗೆಯಾಗಿ ಮಾಡುವಂತೆ ವಾನರ ಸೇನೆಯನ್ನಟ್ಟಿ ಹೊಡೆದು ಇಬ್ಬಗೆಯಾಗಿ ಮಾಡಿಕೊಂಡು ಬರುತ್ತಿರಲು ಸುಗ್ರೀವನು ಕೋಪಾಟೋಪದಿಂದ ಗುಂಡು ಕಲ್ಲು ವೃಕ್ಷಗಳ ಸಹಿತವಾದ ಒಂದು ಪರ್ವತವನ್ನು ಕಿತ್ತು ರಾವಣನ ಮೇಲೆ ಎಸೆದನು. ಆತನು ತನ್ನ ಮೇಲೆ ಬರುತ್ತಿದ್ದ ಆ ಪರ್ವತವನ್ನು ಕಂಡು ಅದನ್ನು ಮಧ್ಯಮಾರ್ಗದಲ್ಲಿ ಕತ್ತರಿಸಲು ಆ ಪರ್ವತವು ಒಡೆದು ಚೂರು ಚೂರಾಗಿ ನೆಲಕ್ಕೆ ಬಿದ್ದಿತು. ರಾವಣನು ಅತ್ಯಂತ ಕೋಪದಿಂದ ಕಾಲ ಯಮನಿಗೆ ಸಮಾನವು, ಅಗ್ನಿ ಜ್ವಾಲೆಗೆ ಸಮಾನವು, ದೇವೇಂದ್ರನ ವಜ್ರಾಯುಧಕ್ಕೆ ಸಮಾನವೂ ಆದ ಮತ್ತೊಂದು ಬಾಣವನ್ನು ತೆಗೆದು ಸುಗ್ರೀವನ ಮೇಲೆ ಪ್ರಯೋಗಿಸಲು ಆ ಬಾಣವು ಷಣ್ಮುಖನಿಂದ ಪ್ರಯೋಗಿಸಲ್ಪಟ್ಟ ಉಗ್ರ ಶಕ್ತಿಯು ಕ್ರೌಂಚ ಪರ್ವತವನ್ನು ತಾಕಿ ಉಚ್ಚಳಿಸಿದಂತೆ ಸುಗ್ರೀವನ ಶರೀರವನ್ನು ಕೊರೆಯಲು ಅವನು ಭೂಮಿಯ ಮೇಲೆ ಬಿದ್ದನು. ಆಗ ರಾವಣನ ಸಮೀಪದಲ್ಲಿದ್ದ ರಾಕ್ಷಸರು ಸುಗ್ರೀವನನ್ನು ನೋಡಿ ಹರ್ಷದಿಂದ ಬೊಬ್ಬಿಟ್ಟು ಕೂಗುತ್ತಿದ್ದರು. ಆ ಸಮಯದಲ್ಲಿ ಗವಯ, ಗವಾಕ್ಷ, ಸುದಂಷ್ಟ್ರ, ಋಷಭ, ಜ್ಯೋತಿರ್ಮುಖ, ನಳ ಮೊದಲಾದ ಕಪಿನಾಯಕರು ಕಲ್ಲು, ಬಂಡೆ, ವೃಕ್ಷಗಳು ಮೊದಲಾದವನ್ನು ಕಿತ್ತು ಎತ್ತಿಕೊಂಡು ರಾವಣನ ಮೇಲೆ ಎಸೆಯಲು ಆತನು ಕೆಲವು ಬಾಣಗಳಿಂದ ಅವೆಲ್ಲವನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿ ಕೆಡಹಿ ಕೆಲವು ಬಾಣಗಳಿಂದ ಆ ಕಪಿವೀರರನ್ನು ಹೊಡೆದನು. ಆ ಬಾಣಗಳಿಂದ ಕಪಿನಾಯಕರು ಕಂಗೆಟ್ಟು ಭಯದಿಂದ ಓಡಿ ಶ್ರೀರಾಮನ ಮೊರೆ ಹೊಕ್ಕರು. ಆಮೇಲೆ ಮಹಾತ್ಮನಾದ ಶ್ರೀರಾಮನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ರಾವಣನಿಗೆದುರಾಗಿ ಯುದ್ಧಕ್ಕೆ ಹೊರಡಲು ಲಕ್ಷ್ಮಣನು ಆತನ ಸಮೀಪಕ್ಕೆ ಹೋಗಿ ಕೈ ಮುಗಿದುಕೊಂಡು, ಅಣ್ಣ, ನೀಚನಾದ ರಾವಣನನ್ನು ಸಂಹರಿಸುವುದಕ್ಕೆ ನಾನೊಬ್ಬನೇ ಸಾಕು, ನನಗೆ ಬೆಸಗೊಡು ಎಂದು ನುಡಿದನು. ಇದನ್ನು ಕೇಳಿ ಸತ್ಯ ಪರಾಕ್ರಮಿಯಾದ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನೀನು ರಣರಂಗದಲ್ಲಿ ರಾವಣನನ್ನು ಕೊಲ್ಲುವುದಕ್ಕೆ ತಕ್ಕ ಪ್ರಯತ್ನ ಮಾಡು. ನಿನ್ನ ಮನಸ್ಸಿನಲ್ಲಿ ರಾವಣನು ಅಲ್ಪನೆಂದು ತಿಳಿಯಬೇಡ. ರಾವಣನು ಅತ್ಯಂತ ಪರಾಕ್ರಮಿ. ಆತನು ಕೋಪಾಟೋಪದಿಂದ ಸಮರದಲ್ಲಿ ನಿಂತನಾದರೆ 3 ಲೋಕಗಳಲ್ಲಿಯೂ ಆತನಿಗೆ ಎದುರಾಗಿ ನಿಲ್ಲುವವರಿಲ್ಲ. ನೀನು ಆತನೊಡನೆ ಯುದ್ಧವನ್ನು ಮಾಡುವಾಗ ಮೋಸ ಹೋಗಬೇಡ. ಸಮರದಲ್ಲಿ ಆತನ ಮೇಲಿಟ್ಟ ದೃಷ್ಟಿಯನ್ನು ಆಚೆಗೆ ತೆಗೆಯದೆ ಸಾವಧಾನವಾಗಿ ವಿಚಾರಿಸಿಕೊಂಡು ಯುದ್ಧ ಮಾಡು ಎಂದು ಹೇಳಿದನು. ಲಕ್ಷ್ಮಣನು ಹರ್ಷದಿಂದ ಶ್ರೀರಾಮನಿಗೆ ಅಭಿವಂದಿಸಿ ಆತನನ್ನು ಆಲಂಗಿಸಿ ಸಮರ ಭೂಮಿಗೆ ನಡೆದನು. ಅಲ್ಲಿ ಚಮತ್ಕಾರದಿಂದ ಬಾಣಪ್ರಯೋಗ ಮಾಡುತ್ತಿದ್ದ ರಾವಣನನ್ನು, ಆತನ ಶರವೃಷ್ಟಿಗಳಿಂದ ಉರುಳಿ ಬೀಳುತ್ತಿದ್ದ ಕಪಿನಾಯಕರನ್ನು ಕಂಡನು. ಆ ಸಮಯದಲ್ಲಿ ಹನುಮಂತನು ಕಪಿಸೇನೆಯ ಮೇಲೆ ಬೀಳುತ್ತಿದ್ದ ರಾವಣನ ಬಾಣಗಳನ್ನು ತಡೆದು
ರಾವಣನ ರಥದ ಸಮೀಪದಲ್ಲಿ ನಿಂತು ತನ್ನ ಬಲಗೈಯನ್ನು ಮೇಲಕ್ಕೆ ನೆಗೆಹಿಕೊಂಡು ರಾಕ್ಷಸ ಬಲವನ್ನು ಬೆದರಿಸುತ್ತಾ ರಾವಣನನ್ನು ಕುರಿತು ಹೀಗೆಂದನು. ಎಲೈ ರಾವಣ, ನಿನ್ನಿಂದ ಅನೇಕ ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸಾದಿಗಳು ಹೊಡೆದೋಡಿಸಲ್ಪಟ್ಟರು. ಈಗ ನಿನಗೆ ಕಪಿಗಳಿಂದ ಭಯವು ಸಂಭವಿಸಿದೆ. ನಿನ್ನ ದಕ್ಷಿಣ ಬಾಹುವು 5 ಕೊಂಬೆಗಳುಳ್ಳ ಮರದಂತೆ ನಿನ್ನ ದೇಹದ ಮೇಲೆ ಬಿದ್ದು, ನನ್ನ ದಕ್ಷಿಣ ಬಾಹು ಅಂದರೆ ಹನುಮಂತನು ಹೇಳುತ್ತಿರುವುದು, ನನ್ನ ದಕ್ಷಿಣ ಬಾಹುವು ಅಂದರೆ ಬಲದ ಕೈಯು 5 ಕೊಂಬೆಗಳುಳ್ಳ ಮರದಂತೆ ನಿನ್ನ ದೇಹದ ಮೇಲೆ ಬಿದ್ದು ನಿನ್ನ ಪ್ರಾಣವನ್ನು ತೆಗೆಯುತ್ತದೆ ಎಂದು ನಿಷ್ಠುರವಾಗಿ ನುಡಿದನು. ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪದಿಂದ, ಎಲೈ ಹನುಮಂತ, ನೀನು ನನ್ನನ್ನು ಹೊಡೆದೆಯಾದರೆ ಲೋಕದಲ್ಲಿ ನೀನು ನಿನ್ನ ಬಲಗೈಯಿಂದ ನನ್ನನ್ನು ಹೊಡೆದೆ ಎಂಬ ಕೀರ್ತಿಯನ್ನು ಸೂರ್ಯ ಚಂದ್ರರುಗಳು ಇರುವವರೆಗೂ ಪಡೆಯುವೆ. ಆದ್ದರಿಂದ ನೀನು ಮೊದಲು ಹೊಡೆ, ಆಮೇಲೆ ನಿನ್ನ ಸಾಹಸವನ್ನು ವಿಚಾರಿಸಿ ತಕ್ಕ ಹಾಗೆ ನಿನ್ನನ್ನು ಸಂಹಾರ ಮಾಡುತ್ತೇನೆ ಎಂದು ನುಡಿದನು. ಹನುಮಂತನು ಆತನನ್ನು ಕುರಿತು, ರಾವಣ, ಇನ್ನೂ ಹೊಸದಾಗಿ ನನ್ನ ಬಾಹುಬಲವನ್ನು ನೀನು ನೋಡುವುದೇಕೆ? ಮೊದಲು ನಿನ್ನ ಮುದ್ದು ಕುಮಾರನಾದ ಅಕ್ಷ ಕುಮಾರನನ್ನು, ನಿನ್ನ ಸೇನಾಪತಿಯಾದ ಪ್ರಹಸ್ತನನ್ನು ಕೊಂದದ್ದನ್ನು ನೆನೆದುಕೋ ಎಂದು ನುಡಿದನು. ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪಗೊಂಡು ವಾಯುಪುತ್ರನಾದ ಹನುಮಂತನನ್ನು ತನ್ನ ಅಂಗೈಯಿಂದ ಹೊಡೆಯಲು ಹನುಮಂತನು ಥಳಿಸಿ ಮೈಮರೆತು ಒಂದು ಕ್ಷಣ ಮಾತ್ರದಲ್ಲಿ ಎಚ್ಚೆತ್ತು ಧೈರ್ಯವನ್ನು ಆಶ್ರಯಿಸಿ ತನ್ನ ಅಂಗೈಯಿಂದ ರಾವಣನನ್ನು ಹೊಡೆದನು. ಆ ಪೆಟ್ಟಿನಿಂದ ರಾವಣನು ಭೂಕಂಪವಾಗುವಾಗ ಪರ್ವತವು ಚಲಿಸುವಂತೆ ತತ್ತರಿಸಿ ನಡುಗಿದನು. ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಅವರಿಬ್ಬರ ಯುದ್ಧವನ್ನು ನೋಡುತ್ತಿದ್ದ ದೇವತೆಗಳು ಋಷಿಗಳು ಸಮರದಲ್ಲಿ ಹನುಮಂತನ ಅಂಗೈ ಪೆಟ್ಟು ತಾಗಿ ತತ್ತಳಿಸಿ ನಡುಗುತ್ತಿರುವ ರಾವಣನನ್ನು ಕಂಡು ಹರ್ಷಾತಿಶಯದಿಂದ ಘೋಷವನ್ನು ಮಾಡುತ್ತಿದ್ದರು. ಆಮೇಲೆ ರಾವಣನು ಚೇತರಿಸಿಕೊಂಡು ಹನುಮಂತನನ್ನು ಕುರಿತು, ಎಲೈ ಹನುಮಂತ, ಬಲ ಬಲವಂತರಲ್ಲಿ ನೀನೇ ಬಲವಂತ ಎಂದು ನುಡಿದನು. ಆಗ ಹನುಮಂತನು, ಎಲೈ ರಾವಣ, ನನ್ನ ಅಂಗೈ ಪೆಟ್ಟು ತಾಕಿಯೂ ನೀನು ಜೀವದಿಂದಿರುವುದರಿಂದ ನನ್ನ ಸತ್ವವನ್ನು ಸುಡಬೇಕು. ನನ್ನ ಅಂಗೈ ಪೆಟ್ಟನ್ನು ಇನ್ನೊಂದು ಸಾರಿ ಸಹಿಸಿಕೊಂಡು ನನ್ನನ್ನು ಕೊಂಡಾಡು. ಇನ್ನೊಂದು ಬಾರಿ ನಾನು ಹೊಡೆದರೆ ನನ್ನ ಮುಷ್ಟಿ ಪ್ರಹಾರವು ನಿನ್ನನ್ನು ಒಂದೇ ಬಾರಿಗೆ ಯಮಲೋಕವಕ್ಕೆ ಸೇರಿಸುವುದು ಎಂದು ನುಡಿದನು. ಅದನ್ನು ಕೇಳಿ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಮುಷ್ಟಿಯಿಂದ ಹನುಮಂತನ ಎದೆಯ ಮೇಲೆ ಹೊಡೆದನು. ಹನುಮಂತನು ತನ್ನ ವಿಶಾಲವಾದ ಎದೆಕಟ್ಟಿನಲ್ಲಿ ಗಾಯಗೊಂಡು ತತ್ತಳಿಸಿ ಮೂರ್ಛಾಗತನಾದನು. ಆಗ ರಾವಣನು ನೀಲನ ಮೇಲೆ ಯುದ್ಧಕ್ಕೆ ತಿರುಗಿ ಕೋಪದಿಂದ ವಿಷಜ್ವಾಲೆಯನ್ನುಗೊಳ್ಳುವ ಸರ್ಪಗಳಿಗೆ ಸಮಾನವಾಗಿ ಮರ್ಮ ಭೇದಕಗಳಾದ ಬಾಣಗಳನ್ನೆಸೆದನು. ಕಪಿಸೇನಾಪತಿಯಾದ ನೀಲನು ಆ ಬಾಣಗಳಿಂದ ವ್ರಣಿತ ಶರೀರನಾದರೂ ಅದನ್ನು ಲೆಕ್ಕಿಸದೆ ಒಂದು ಪರ್ವತದ ಕೋಡುಗಲ್ಲನ್ನು ಕಿತ್ತು ರಾವಣನ ಮೇಲೆ ಪ್ರಯೋಗಿಸಿದನು. ಅಷ್ಟರೊಳಗೆ ಅತಿ ತೇಜಸ್ವಿಯಾದ ಹನುಮಂತನು ಮೂರ್ಛೆ ತಿಳಿದು ಚೇತರಿಸಿಕೊಂಡು ರಾವಣನೊಡನೆ ಯುದ್ಧ ಮಾಡಲು ಇಚ್ಛೆಯುಳ್ಳವನಾಗಿ ನೀಲನೊಡನೆ ಯುದ್ಧ ಮಾಡುತ್ತಿದ್ದ ರಾವಣನನ್ನು ನೋಡಿ, ಎಲೈ ರಾವಣ, ಇನ್ನೊಬ್ಬನೊಡನೆ ಯುದ್ಧ ಮಾಡುತ್ತಿದ್ದವನೊಡನೆ ಮೋಸದಿಂದ ಯುದ್ಧ ಮಾಡಬಾರದೆಂದು ಸುಮ್ಮನಿದ್ದೇನೆ ಎಂದನು. ರಾವಣನು ತನ್ನ ಮೇಲೆ ನೀಲನು ಎಸೆದ ಶಿಖರವನ್ನು ಕಂಡು ಕೂರಲುಗುಳ್ಳ ಬಾಣಗಳಿಂದ ಕತ್ತರಿಸಲು ಆ ಶಿಖರವು ತುಂಡು ತುಂಡಾಗಿ ಬಿದ್ದಿತು. ನೀಲನು ಆ ಕೋಡುಗಲ್ಲು ರಾವಣನ ಬಾಣಗಳಿಂದ ತುಂಡು ತುಂಡಾಗಿ ಬಿದ್ದದ್ದನ್ನು ಕಂಡು ಪ್ರಳಯ ಕಾಲಾಗ್ನಿಯಂತೆ ಕುಪಿತನಾಗಿ ಅನೇಕ ಮರಗಳನ್ನು ರಾವಣನ ಮೇಲೆ ಹಾಕುತ್ತಿರಲು ರಾವಣನು ಆ ಮರಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಕೆಡವಿ ಯಜ್ಞ ಪುರುಷನ ಮಗನಾದ ನೀಲನ ಮೇಲೆ ಅನೇಕ ಬಾಣಗಳನ್ನು ಕರೆದನು. ನೀಲನು ಅದರಿಂದ ನೊಂದು ತನ್ನ ಶರೀರವನ್ನು ಸೂಕ್ಷ್ಮಾಕಾರವಾಗಿ ಮಾಡಿಕೊಂಡು ಮೇಲಕ್ಕೆ ನೆಗೆದು ರಾವಣನ ರಥದ ಟಗ್ಗೆಯ ತುದಿಯಲ್ಲಿ ಕುಳಿತು ಆರ್ಭಟಿಸಿ ಕೂಗುತ್ತಾ ಅಲ್ಲಿಂದ ರಾವಣನು ಹಿಡಿದಿದ್ದ ಬಿಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಾ ಅಲ್ಲಿಂದ ನೆಗೆದು ರಾವಣನ ಕಿರೀಟದ ಮೇಲೆ ಕುಳಿತುಕೊಳ್ಳುತ್ತಾ ನಾನಾ ಪ್ರಕಾರದಲ್ಲಿ ರಾವಣನನ್ನು ಭ್ರಮೆಗೊಳಿಸುತ್ತಿದ್ದನು. ಅದನ್ನು ಲಕ್ಷ್ಮಣ, ಹನುಮಂತ, ಶ್ರೀರಾಮನೇ ಮೊದಲಾದವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ರಾವಣನು ನೀಲನ ಚಮತ್ಕಾರವನ್ನು ಕಂಡು ಅತ್ಯಾಶ್ಚರ್ಯಪಟ್ಟು
ಅತ್ಯದ್ಭುತವಾಗಿ ಪ್ರಜ್ವಲಿಸುತ್ತಿದ್ದ ಆಗ್ನೇಯಾಸ್ತ್ರವನ್ನು ನೀಲನ ಮೇಲೆ ಪ್ರಯೋಗಿಸಬೇಕೆಂದೆಣಿಸಿ ಬಿಲ್ಲಿನಲ್ಲಿ ತೊಟ್ಟನು. ಅದನ್ನು ಕಂಡು ಕಪಿನಾಯಕರೆಲ್ಲರೂ ಪಾಪಿಯಾದ ರಾವಣನು ತೊಟ್ಟ ಅದ್ಭುತವಾದ ಅಸ್ತ್ರದಿಂದ ನೀಲನು ಮಡಿಯುವನೆಂದು ವ್ಯಥೆಪಟ್ಟು ಹಾಹಾಕಾರದಿಂದ ಬೊಬ್ಬಿಟ್ಟು ಕೂಗುತ್ತಿದ್ದರು. ನೀಲನು ಹೆಕ್ಕೆ, ಕಿರೀಟ, ಬಿಲ್ಲುಗಳ ಅಗ್ರಭಾಗಗಳಲ್ಲಿ ನೆಗೆದು ಕುಳಿತುಕೊಳ್ಳುತ್ತಿದ್ದ ಚಮತ್ಕಾರವನ್ನು ಕಂಡು ವಿಸ್ಮಯ ಪಡುತ್ತಿದ್ದ ರಾವಣನನ್ನು ಕಂಡು ವಾನರ ಸೇನೆಯು ಬೊಬ್ಬಿಟ್ಟು ಕೂಗುತ್ತಿರಲು ಆತನು ಕಂಗೆಟ್ಟು ತನ್ನ ತೆಕ್ಕೆಯ ಮೇಲೆ ಕುಳಿತಿದ್ದ ನೀಲನನ್ನು ಕುರಿತು, ಎಲೈ ಕಪಿಯೇ, ನೀನು ಮಾಯಾಜಾಲದಿಂದ ಶರೀರವನ್ನು ಅತ್ಯಂತ ಸೂಕ್ಷ್ಮವಾಗಿ ಮಾಡಿಕೊಂಡು ನಾನಾ ರೂಪಗಳನ್ನು ತಾಳುತ್ತಿದ್ದೀಯೇ. ನಿನ್ನ ಮೇಲೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸುತ್ತೇನೆ, ಸಮರ್ಥನಾದರೆ ತಪ್ಪಿಸಿಕೊ. ನಿನ್ನ ಚಾತುರ್ಯದಿಂದ ಇದನ್ನು ತಪ್ಪಿಸಿಕೊಂಡು ನೀನು ಜೀವಸಹಿತವಾಗಿ ಹೋಗುವುದಿಲ್ಲ ಎಂದು ನುಡಿದು ತನ್ನ ಬಿಲ್ಲಿನಲ್ಲಿ ಹೂಡಿದ ಆಗ್ನೇಯಾಸ್ತ್ರವನ್ನು ಕಪಿಸೇನಾಪತಿಯಾದ ನೀಲನ ಎದೆಗೆ ಗುರಿ ಮಾಡಿ ಪ್ರಯೋಗಿಸಿದನು. ಆ ಅಸ್ತ್ರದಿಂದ ನೀಲನು ಎದೆಯಲ್ಲಿ ಗಾಯ ಹೊಂದಿ ಅಗ್ನಿ ಜ್ವಾಲೆಯಿಂದ ಶರೀರವೆಲ್ಲವೂ ದಹಿಸಲ್ಪಟ್ಟು ಭೂಮಿಯ ಮೇಲೆ ಬೀಳುತ್ತಾ ಅತ್ಯದ್ಭುತವಾದ ಆ ಆಗ್ನೇಯಾಸ್ತ್ರ ಜ್ವಾಲೆಯಿಂದ ಸುತ್ತುವರಿಯಲ್ಪಟ್ಟವನಾದರು. ತನ್ನ ತಂದೆಯಾದ ಯಜ್ಞ ಪುರುಷನ ಕೃಪೆಯಿಂದಲೂ, ನೆನಪಿರಲಿ, ಇಲ್ಲಿ ನೀಲನು ಅಗ್ನಿದೇವನ ಮಗನಾಗಿದ್ದಾನೆ, ತನ್ನ ತಂದೆಯಾದ ಯಜ್ಞ ಪುರುಷನ ಕೃಪೆಯಿಂದಲೂ ತನ್ನ ತೇಜೋ ವಿಶೇಷದಿಂದಲೂ ಪ್ರಾಣ ಭಯವಿಲ್ಲದೆ ಮೂರ್ಛೆ ಹೊಂದಿದನು. ಆಮೇಲೆ ರಣಪಂಡಿತನಾದ ರಾವಣನು ನೀಲನು ಬಿದ್ದನೆಂದೆಣಿಸಿ ಮೇಘದ ಗುಡುಗಿನಂತೆ ಅತ್ಯದ್ಭುತವಾದ ಧ್ವನಿಯುಳ್ಳ ರಥವನ್ನು ನಡೆಯಿಸಿ ಲಕ್ಷ್ಮಣನನ್ನು ಅಟ್ಟಿಕೊಂಡು ಹೋಗಿ ಆತನಿಗೆದುರಾಗಲು ಅತಿ ಪರಾಕ್ರಮಿಯಾದ ಲಕ್ಷ್ಮಣನು ಮಹಾಮಹಿಮನಾಗಿ ಬಿಲ್ಲನ್ನು ತಿರುಗಿಸುತ್ತಿದ್ದ ರಾವಣನನ್ನು ಕಂಡು, ಎಲೈ ರಾವಣ, ಕಪಿಗಳೊಡನೆ ಯುದ್ಧವನ್ನು ಸಾಕು ಮಾಡು ಎಂದು ನುಡಿದನು. ಅತ್ಯಂತ ಕರ್ಣ ಕಠೋರವಾದ ಲಕ್ಷ್ಮಣನ ಮಾತನ್ನು ಕೇಳಿ ರಾವಣನು, ಎಲೈ ಲಕ್ಷ್ಮಣ, ನಿನ್ನ ವಿನಾಶಕಾಲವು ಬಂದದ್ದರಿಂದ ಕೇಡು ಬುದ್ಧಿ ಹುಟ್ಟಿ ದೈವಾಧೀನತೆಯಿಂದ ನನ್ನ ದೃಷ್ಟಿಗೆ ಗೋಚರನಾದೆ. ಈ ಕ್ಷಣದಲ್ಲೇ ನನ್ನ ಬಾಣ ಸಮೂಹದಿಂದ ನೀನು ಯಮಲೋಕವನ್ನೈದುವೆ ಎಂದು ನುಡಿದನು. ಲಕ್ಷ್ಮಣನು ಗರ್ಜಿಸುತ್ತಾ ಕೋರೆ ದಾಡೆಗಳಿಂದ ಭಯಂಕರವಾಗಿದ್ದ ರಾವಣನ ಮುಖವನ್ನು ನೋಡಿ, ಎಲೈ ರಾವಣ, ಮಹಾತ್ಮರಾದವರು ತಮ್ಮ ಮಹಿಮೆಯನ್ನು ತಾವೇ ಹೊಗಳಿಕೊಳ್ಳರು. ಎಲೈ ಪಾಪಾತ್ಮ, ನಿನ್ನ ಸತ್ವ ಸಾಹಸ ಬಲ ಪರಾಕ್ರಮಗಳನ್ನು ನಾನು ಬಲ್ಲೆ. ಯುದ್ಧಕ್ಕೆ ಬಂದು ನಿಂತಿದ್ದೇನೆ, ಇನ್ನು ನೀನು ಇಂಥ ವ್ಯರ್ಥಾಲಾಪಗಳನ್ನು ಬಿಡು ಎಂದು ನುಡಿದನು. ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಒಂದೇ ಬಾರಿ 7 ಬಾಣಗಳನ್ನು ಹೂಡಿ ಲಕ್ಷ್ಮಣನ ಮೇಲೆ ಬಿಡಲು ಆತನು ಆ ಬಾಣಗಳನ್ನು ಖಂಡಿಸಿದನು. ರಾವಣನು ಚಿನ್ನದ ಮುಲಾಮು ಮಾಡಿದ ಬಾಣಗಳನ್ನು ಎಸೆಯಲು ಲಕ್ಷ್ಮಣನು ತನ್ನ ಬಾಣಗಳಿಂದ ಆ ಬಾಣಗಳನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿದನು. ಶರೀರವು ಕತ್ತರಿಸಲ್ಪಟ್ಟು ನೆಲಕ್ಕೆ ಬಿದ್ದ ಸರ್ಪದಂತೆ ಬಿದ್ದ ತನ್ನ ಬಾಣಗಳನ್ನು ರಾವಣನು ನೋಡಿ ಅತ್ಯಂತ ಕೋಪಾಯುಕ್ತನಾಗಿ ಅನೇಕ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಕರೆಯಲು ಲಕ್ಷ್ಮಣನು ಹರಿತವಾದ ಬಾಣಗಳನ್ನು ತನ್ನ ಬಿಲ್ಲಿಗೆ ಹೂಡಿ ಆ ಬಾಣಗಳನ್ನು ಕತ್ತರಿಸಿದನು. ರಾವಣನು ತನ್ನ ಬಾಣಗಳೆಲ್ಲವನ್ನು ಲಕ್ಷ್ಮಣನು ಕತ್ತರಿಸಿದ ಚಮತ್ಕಾರವನ್ನು ಆತನ ಹಸ್ತ ವೇಗವನ್ನು ನೋಡಿ ವಿಸ್ಮಯಪಟ್ಟು ಅನೇಕ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಲು ಲಕ್ಷ್ಮಣನು ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಬಾಣಗಳನ್ನು ಪ್ರಯೋಗಿಸಿ ಆ ಬಾಣಗಳನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿ ಪ್ರಳಯ ಕಾಲಾಗ್ನಿಗೆ ಸಮಾನವಾದ ಬಾಣಗಳಿಂದ ರಾವಣನನ್ನು ನೋಯಿಸಿದನು. ರಾವಣನು ಪೂರ್ವದಲ್ಲಿ ಬ್ರಹ್ಮದೇವನನ್ನು ಮೆಚ್ಚಿಸಿ ಪಡೆದ ಆಗ್ನೇಯಾಸ್ತ್ರವನ್ನು ಲಕ್ಷ್ಮಣನ ಹಣೆಗೆ ಗುರಿ ಮಾಡಿ ಪ್ರಯೋಗಿಸಿದನು. ಆ ಆಗ್ನೇಯಾಸ್ತ್ರದಿಂದ ಹಣೆಯಲ್ಲಿ ಗಾಯ ಹೊಂದಿದ ಲಕ್ಷ್ಮಣನು ಕಂಗೆಟ್ಟು ಕೈ ಸಡಲಿ ಕ್ಷಣ ಮಾತ್ರ ಮರವೆಯನ್ನು ಕೊಂದಿ ಬಳಿಕ ಚೇತರಿಸಿಕೊಂಡು ಧೈರ್ಯವನ್ನು ಆಶ್ರಯಿಸಿ ತನ್ನ ಬಿಲ್ಲಿನಲ್ಲಿ ಕವಲಂಬುಗಳನ್ನು ಹೂಡಿ ಅವುಗಳಿಂದ ರಾವಣನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ 3 ಬಾಣಗಳನ್ನು ಹೊಡೆಯಲು ರಾವಣನು ಮೂರ್ಛಿತನಾದನು. ಪುನಃ ಕ್ಷಣ ಮಾತ್ರದಲ್ಲಿ ತಿಳಿದೆದ್ದು ಹಲ್ಲು ಕಡಿಯುತ್ತಾ ಅತ್ಯಂತ ಕೋಪಾಯುಕ್ತನಾಗಿ ಪೂರ್ವದಲ್ಲಿ ಬ್ರಹ್ಮದೇವನ ವರದಿಂದ ಬಂದ ಶಕ್ತಿ ಎಂಬ ಆಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ಲಕ್ಷ್ಮಣನು ಅದನ್ನು ಕಂಡು ಅಗ್ನಿ ಜ್ವಾಲೆಗೆ ಸಮಾನವಾದ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ಆ ಶಕ್ತಿ ಆಯುಧವು ಬ್ರಹ್ಮದೇವರ ವರದಿಂದ ಲಕ್ಷ್ಮಣನ ಬಾಣಗಳನ್ನು ಲೆಕ್ಕಿಸದೆ
ವೇಗದಿಂದ ಲಕ್ಷ್ಮಣನ ಎದೆಯಲ್ಲಿ ನಾಟಿಕೊಳ್ಳಲು ಲಕ್ಷ್ಮಣನು ಮೂರ್ಛಾಗತನಾದನು. ಆಗ ರಾವಣನು ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಬೇಕೆಂಬ ಬುದ್ಧಿಯಿಂದ ತನ್ನ ಭುಜಗಳಿಂದ ಮೇಲಕ್ಕೆತ್ತಲು ಪ್ರಯತ್ನಿಸಿದನು. ಆದರೆ ಲಕ್ಷ್ಮಣನ ದೇಹವು ಹಿಮವತ್ ಪರ್ವತದಂತೆಯೂ ಮಂದರ ಪರ್ವತದಂತೆಯೂ ಸಮಸ್ತ ದೇವಾಸುರರು 3 ಲೋಕದವರು ಕೂಡಿ ಎತ್ತುವುದಕ್ಕೂ ಶಕ್ಯವಿಲ್ಲದ್ದಾಯಿತು. ಲಕ್ಷ್ಮಣನು ಸಾಕ್ಷಾತ್ ಪರಮಪುರುಷನಾಗಿ ಸಮಸ್ತ ದಾನವರ ಗರ್ವವನ್ನು ಕೆಡಿಸುವ ನಾರಾಯಣಾಂಶ ಸಂಭೂತನೆಂದು ರಾವಣನು ತಿಳಿಯದೆ ಹೋದನು. ಆ ಸಮಯದಲ್ಲಿ ಹನುಮಂತನು ಅತ್ಯಂತ ಕೋಪಾಯುಕ್ತನಾಗಿ ರಾವಣನನ್ನು ಅಟ್ಟಿಸಿಕೊಂಡು ಹೋಗಿ ತನ್ನ ವಜ್ರಮುಷ್ಟಿಯಿಂದ ಆತನ ಎದೆಯ ಮೇಲೆ ಹೊಡೆಯಲು ಆ ಪೆಟ್ಟಿನಿಂದ ರಾವಣನು ನೆಲಕ್ಕೆ ಬಿದ್ದು ಬಾಯಿಗಳಿಂದಲೂ ಕಣ್ಣುಗಳಿಂದಲೂ ನೆತ್ತರನ್ನು ಕಾರುತ್ತಾ ಕಣ್ಣುಗಳನ್ನು ತಿರುಗಿಸುತ್ತಾ ಮೂರ್ಛಾಗತನಾದನು. ಅದನ್ನು ಕಂಡು ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿದ್ದ ದೇವತೆಗಳು ಜಯಧ್ವನಿಯಿಂದ ಕೂಗುತ್ತಿದ್ದರು. ಆ ಬಳಿಕ ಹನುಮಂತನು ಲಕ್ಷ್ಮಣನನ್ನು ತನ್ನ ತೋಳುಗಳಿಂದ ತೆಕ್ಕೈಸಿಕೊಂಡು ಶ್ರೀರಾಮನ ಬಳಿಗೆ ಎತ್ತಿಕೊಂಡು ಹೋದನು. ಮೊದಲು ರಾವಣನಿಗೆ ಎತ್ತಲು ಶಕ್ಯನಲ್ಲದಿದ್ದ ಲಕ್ಷ್ಮಣನು ಹನುಮಂತನ ಸ್ನೇಹಾತಿಶಯದಿಂದಲೂ ತನ್ನ ಮಹಿಮೆಯಿಂದಲೂ ಆತನಿಗೆ ಸಾಧ್ಯನಾದನು. ಹನುಮಂತನು ಲಕ್ಷ್ಮಣನನ್ನು ಶ್ರೀರಾಮನ ಬಳಿಯಲ್ಲಿ ಇಳಿಸಿದನು. ಲಕ್ಷ್ಮಣನನ್ನು ಆಕ್ರಮಿಸಿದ್ದ ಆ ಬ್ರಹ್ಮಶಕ್ತಿಯು ಮಂತ್ರ ಸ್ವರೂಪವಾಗಿದ್ದರಿಂದ ಲಕ್ಷ್ಮಣನನ್ನು ಬಿಟ್ಟು ರಾವಣನ ಸಮೀಪಕ್ಕೆ ತಿರುಗಿ ಹೋಯಿತು. ಇತ್ತ ರಾವಣನು ಮೂರ್ಛೆ ತಿಳಿದೆದ್ದು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ವಾನರರ ಮೇಲೆ ದಾಳಿಯನ್ನಾರಂಭಿಸಿದನು. ಆಗ ಶ್ರೀರಾಮನು ರಾವಣನ ಬಾಣಗಳಿಂದ ಹತವಾಗುತ್ತಿದ್ದ ಕಪಿಸೇನೆಯನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ರಾವಣನ ಮೇಲೆ ಯುದ್ಧಕ್ಕೆ ಹೊರಟನು. ಆಗ ಹನುಮಂತನು ಆತನ ಸಮೀಪಕ್ಕೆ ಹೋಗಿ, ಶ್ರೀರಾಮ, ರಾವಣನು ರಣಭೂಮಿಯಲ್ಲಿ ರಥವನ್ನೇರಿಕೊಂಡು ಯುದ್ಧ ಮಾಡುತ್ತಿರುವುದರಿಂದ ನೀನು ಪದಾತಿಯಾಗಿ ಯುದ್ಧಕ್ಕೆ ಹೋಗುವುದು ಉಚಿತವಲ್ಲ. ಪರಮ ಪುರುಷನಾದ ನಾರಾಯಣನು ಗರುಡಾರೂಢನಾಗಿ ದಾನವರ ಮೇಲೆ ಯುದ್ಧಕ್ಕೆ ನಡೆಯುವಂತೆ ನೀನು ನನ್ನ ಹೆಗಲ ಮೇಲೆ ಕುಳಿತುಕೊಂಡು ರಾವಣನ ಮೇಲೆ ಯುದ್ಧಕ್ಕೆ ಹೋಗಬಹುದು ಎಂದು ಹೇಳಿದನು. ಆ ಮಾತನ್ನು ಕೇಳಿ ಶ್ರೀರಾಮನು ಮಹಾಬಲವಂತನಾದ ಹನುಮಂತನ ಹೆಗಲ ಮೇಲೆ ಕುಳಿತುಕೊಂಡು ರಥದ ಮೇಲಿದ್ದ ರಾವಣನನ್ನು ಕಂಡು ಪೂರ್ವದಲ್ಲಿ ಗರುಡಾರೂಢನಾಗಿದ್ದ ನಾರಾಯಣನು ಚಕ್ರವನ್ನು ಹಿಡಿದು ಬಲಿ ಚಕ್ರವರ್ತಿಯ ಮೇಲೆ ಯುದ್ಧಕ್ಕೆ ನಡೆದನು. ಅವನು ತನ್ನ ಧನುಸ್ಸನ್ನು ಸಿಡಿಲಿನಂತೆ ಜೈಗೈಯುತ್ತಾ, ಎಲೈ ರಾವಣನೇ, ನಿಲ್ಲು ನಿಲ್ಲು, ನೀನು ಇಂಥ ದ್ರೋಹವನ್ನು ಮಾಡಿದ ಮೇಲೆ ಎಲ್ಲಿಗೆ ಹೋಗಬಲ್ಲೆ? ನೀನೆಲ್ಲಿಗೆ ಹೋದರೂ ನಾನು ಬಿಡುವುದಿಲ್ಲ. ನೀನು ಇಂದ್ರಲೋಕ, ಯಮಲೋಕ, ಸೂರ್ಯಲೋಕ, ಬ್ರಹ್ಮಲೋಕ, ಅಗ್ನಿಲೋಕಗಳಿಗಾದರೂ, ಕಡೆಗೆ ಪರಮೇಶ್ವರನಿರುವ ಕೈಲಾಸಕ್ಕಾದರೂ, ದಶ ದಿಕ್ಕುಗಳೊಳಗೆ ಯಾವ ದಿಕ್ಕಿಗೆ ಹೋದರೂ ನಿನ್ನನ್ನು ನಾನು ಕೊಲ್ಲದೆ ಬಿಡುವುದಿಲ್ಲ. ನಿನ್ನ ಶಕ್ತಿಯಾಯುಧದಿಂದ ಗಾಯಪಡೆದು ಬಿದ್ದ ಲಕ್ಷ್ಮಣನನ್ನು ಕಂಡು ಕೋಪ ಕೆರಳಿದ ನಾನು ನಿನ್ನ ಸಮಸ್ತ ಪುತ್ರ ಮಿತ್ರ ದಾರಾದಿಗಳು ರಾಕ್ಷಸ ಬಲಕ್ಕೂ ನಿನಗೂ ಮೃತ್ಯುವೆಂದು ತಿಳಿ. ನನ್ನ ಕೈಯಲ್ಲಿರುವ ಕೂರಲುಗುಳ್ಳ ಬಾಣಗಳನ್ನು ನೋಡು ಎಂದು ನುಡಿದನು. ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಹೆಗಲ ಮೇಲೆ ಶ್ರೀರಾಮನನ್ನು ಕುಳ್ಳಿರಿಸಿಕೊಂಡಿದ್ದ ಹನುಮಂತನ ಮೇಲೆ ಪ್ರಳಯ ಕಾಲಾಗ್ನಿ ಜ್ವಾಲೆಗೆ ಸಮಾನವಾದ ಕೂರಲುಗುಳ್ಳ ಬಾಣಗಳನ್ನು ಎಸೆದನು. ಆ ಬಾಣಗಳು ತನ್ನ ಶರೀರದಲ್ಲಿ ತಾಕಿದರು. ವಜ್ರದೇಹಿಯಾದ ಹನುಮಂತನು ಅವನ್ನು ಲೆಕ್ಕಿಸದೆ ಇನ್ನೂ ಮುಖಕಾಂತಿ ಹೆಚ್ಚಿ ಶೋಭಿಸುತ್ತಿದ್ದನು. ಮಹಾತ್ಮನಾದ ಶ್ರೀರಾಮನು ರಾವಣನ ಬಾಣಗಳಿಂದ ಗಾಯಪಡೆದ ಹನುಮಂತನನ್ನು ಕಂಡು ಕ್ರುದ್ಧನಾಗಿ ಚಿನ್ನದ ಹೆಳುಕುಳ್ಳ ಬಾಣಗಳಿಂದ ರಾವಣನ ರಥದ ಗಾಲಿ, ರಥಕ್ಕೆ ಕಟ್ಟಿದ ಕುದುರೆ, ಸಾರಥಿ, ತ್ರಿಶೂಲ, ಖಡ್ಗ, ಬಾಣ ಮೊದಲಾದವನ್ನು ಒಂದೇ ಬಾರಿಗೆ ಕತ್ತರಿಸಿ ಹಾಕಿದನು. ದೇವೇಂದ್ರನು ಮಹಾಮೇರು ಪರ್ವತವನ್ನು ತನ್ನ ವಜ್ರಾಯುಧದಿಂದ ಹೊಡೆದಂತೆ ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಮತ್ತೊಂದು ಬಾಣವನ್ನು ರಾವಣನ ಎದೆಗೆ ಗುರಿ ಮಾಡಿ ಪ್ರಯೋಗಿಸಿದನು. ರಾವಣನು ಆ ರಾಮಬಾಣದಿಂದ ತತ್ತಳಿಸಿ ಬಿಲ್ಲು ಬಾಣಗಳನ್ನು ಬಿಟ್ಟು ಮೂರ್ಛಾಗತನಾದನು. ಶ್ರೀರಾಮನು ತನ್ನ ಬಾಣದಿಂದ ಮೂರ್ಛಾಗತನಾದ ರಾವಣನನ್ನು ಕಂಡು ಮತ್ತೊಂದು ಕವಲಂಬಿನಿಂದ ಸೂರ್ಯ ಪ್ರಭೆಯಂತೆ ಮಿನುಗುತ್ತಿದ್ದ ಆತನ ಕಿರೀಟವನ್ನು ಕತ್ತರಿಸಿದನು. ಆ ಸಮಯದಲ್ಲಿ ರಾಮ ಬಾಣಗಳಿಂದ ರಥ ಮುರಿದು ಸಾರಥಿಯು ನೊಂದು, ಸತ್ತಿಗೆ, ಪತಾಕೆ,
ಶೂಲ ಖಡ್ಗ ಮೊದಲಾದವೆಲ್ಲವೂ ಮುರಿದು ಎದೆಯಲ್ಲಿ ವ್ರಣವಾಗಿ ಕಿರೀಟ ಕತ್ತರಿಸಿ ನೆಲಕ್ಕೆ ಬಿದ್ದಿರಲು ರಾವಣನು ವಿಷವಿಲ್ಲದ ಸರ್ಪದಂತೆಯೂ ಕಾಂತಿಗೊಂದಿದ ಸೂರ್ಯನಂತೆಯೂ ಮುಖ ಕಾಂತಿಗೊಂದಿ ಶರೀರವೆಲ್ಲವೂ ರಕ್ತಮಯವಾಗಿ ಭಯಂಕರನಾಗಿ ತೋರುತ್ತಿದ್ದನು. ಬಳಿಕ ಶ್ರೀರಾಮನು ರಾವಣನನ್ನು ಕುರಿತು, ಎಲೈ ರಾವಣ, ದೊಡ್ಡ ಕೆಲಸವನ್ನು ಮಾಡಿದೆ. ನೀನು ಮಹಾ ಸಮರ್ಥ. ಈ ಸಮಯದಲ್ಲಿ ನಿನ್ನನ್ನು ಯಮಲೋಕವನ್ನೈತಿಸಬಾರದೆಂದು ಮನ್ನಿಸಿದ್ದೇನೆ. ಈಗ ನೀನು ಲಂಕಾ ಪಟ್ಟಣಕ್ಕೆ ಹೋಗಿ ಚೇತರಿಸಿಕೊಂಡು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ರಥವನ್ನೇರಿ ಇನ್ನೊಂದು ಬಾರಿ ನನ್ನೊಡನೆ ಯುದ್ಧಕ್ಕೆ ಬಾ. ಆಗ ನನ್ನ ಸಾಮರ್ಥ್ಯವನ್ನು ನೀನು ಕಾಣುವೆ ಎಂದು ನುಡಿದನು. ಆ ಮಾತನ್ನು ಕೇಳಿ ರಾವಣನು ಬಿಲ್ಲುಗಳು ಹೋಗಿ ಸಾರಥಿ ಬಿದ್ದು ರಥ ಮುರಿದು ಕಿರೀಟ ಹೋದದ್ದರಿಂದ ಗರ್ವಗುಂದಿ ತಲೆಬಗ್ಗಿಸಿಕೊಂಡು ಲಂಕಾ ಪಟ್ಟಣಕ್ಕೆ ತಿರುಗಿ ಹೋದನು. ಈ ಪ್ರಕಾರದಲ್ಲಿ ದೇವಶತ್ರುವಾದ ರಾವಣನು ಶ್ರೀರಾಮನಿಂದ ಸಮರದಲ್ಲಿ ಮುರಿದು ಲಂಕಾ ಪಟ್ಟಣಕ್ಕೆ ತಿರುಗಲು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ರಾವಣನ ಬಾಣಗಳಿಂದ ಘಾಸಿಯಾಗಿದ್ದ ಕಪಿನಾಯಕರನ್ನು ನೋಡಿ ಆ ರಣಭೂಮಿಯಲ್ಲಿ ಸಂತವಿಡುತ್ತಿದ್ದನು. ಆ ಸಮಯದಲ್ಲಿ ದೇವಶತ್ರುವಾದ ರಾವಣನಿಗೂ ಶ್ರೀರಾಮನಿಗೂ ಆಗುವ ಯುದ್ಧವನ್ನು ನೋಡಬೇಕೆಂದು ಬಂದು ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ದೇವತೆಗಳು, ಯಕ್ಷ, ಗಂಧರ್ವ, ದೇವರ್ಷಿ, ಬ್ರಹ್ಮರ್ಷಿ ಮೊದಲಾದವರು ರಾವಣನು ಸೋತು ಓಡಿದ್ದನ್ನು ನೋಡಿ ಅತ್ಯಂತ ಹರ್ಷದಿಂದ ಶ್ರೀರಾಮನನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.